ಒಂದ್ ಕಡೆ ಮಳೆ ಅಬ್ಬರಿಸ್ತಿದ್ರೆ ಇನ್ನೊಂದ್ ಕಡೆ ಹತ್ತಾರು ಅವಾಂತರಗಳೇ ಆಗಿವೆ. ಅದರಲ್ಲೂ ಬಿರುಗಾಳಿ ಮಳೆಗೆ ರಾಜ್ಯದ ಹಲವೆಡೆ ಮರಗಳು ಉರುಳಿದ್ದು ಹಲವರು ಕೂದಲೆಳೆ ಅಂತರದಲ್ಲಿ ಬಚಾವಾಗಿದ್ದಾರೆ. ಅಬ್ಬರಿಸಿ ಬೊಬ್ಬೆರಿಯುತ್ತಿರೋ ಮಳೆ, ಬೃಹತ್ ಮರಗಳನ್ನೇ ಬುಡಮೇಲು ಮಾಡ್ತಿರೋ ಗಾಳಿ, ಬತ್ತಿ ಹೋಗಿದ್ದ ನದಿಗಳಿಗೆ, ಒಣಗಿ ನಿಂತಿದ್ದ ಕೆರೆಗಳಿಗೆ, ಬರಿದಾಗಿದ್ದ ಡ್ಯಾಂಗಳಿಗೆ ಮಹಾ ಮಳೆ ಜೀವ ಕಳೆ ತಂದಿದೆ. ಇದರ ಜೊತೆಗೆ ಹಲವು ರಗಳೆಗಳನ್ನ ಮಳೆ ಸೃಷ್ಟಿಸಿದ್ದು ಅವುಗಳನ್ನು ತೋರಿಸ್ತೀವಿ ನೋಡಿ. ಮಳೆ ಅವಾಂತರ 1, ಸ್ಕೂಟಿ ಮೇಲೆ ಉರುಳಿದ ಮರ, ಯುವತಿಗೆ ಗಾಯ. ಕೊಡಗು ಜಿಲ್ಲೆಯಲ್ಲಿ ಮೊನ್ನೆಯಿಂದ ಮಳೆ ಸುರಿಯುತ್ತಿದೆ. ಮಳೆ ಜೊತೆ ಜೋರು ಗಾಳಿಯೂ ಬೀಸುತ್ತಿರುವುದರಿಂದ ವಿರಾಜಪೇಟೆ ತಾಲೂಕಿನ ಬೇಟೋಳಿ ಬಳಿ ಮರವೊಂದು ಚಲಿಸುತ್ತಿದ್ದ ಸ್ಕೂಟರ್ ಮೇಲೆ ಉರುಳಿದೆ. ಸಿಂಧು ಅನ್ನೋರು ಗಾಯಗೊಂಡು ಆಸ್ಪತ್ರೆ ಸೇರಿದ್ದಾರೆ. ಮಳೆ ಅವಾಂತರ 2, ಕಾರ್ ಮೇಲೆ ಉರುಳಿದ ಮರ, ನಿಯಂತ್ರಣ ಕಳೆದುಕೊಂಡ ಲಾರಿ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಕೊಲ್ಲಹಳ್ಳಿ ಬಳಿ ಚಲಿಸುತ್ತಿದ್ದ ಕಾರ್ ಮೇಲೆ ಮರ ಉರುಳಿದೆ. ಕಾರ್ನಲ್ಲಿದ್ದ ಶೌಕತ್ ಹಾಜಿ ಅನ್ನೋರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಸಕಲೇಶಪುರ ತಾಲೂಕಿನ ದೊಡ್ಡ ತಪ್ಪಲು ಬಳಿ ಮರ ಉರುಳಿ ರಸ್ತೆ ಸಂಚಾರ ಬಂದಾಗಿತ್ತು. ಇನ್ನು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮಳೆಯಿಂದ ನಿಯಂತ್ರಣ ತಪ್ಪಿದ ಲಾರಿ ಡಿವೈಡರ್ಗೆ ಡಿಕ್ಕಿಯಾಗಿದೆ. ಮಳೆ ಅವಾಂತರ 3, ಮನೆ ಮೇಲೆಯೇ ಉರುಳಿದ ಬೃಹತ್ ಮರ. ಚಿಕ್ಕಮಗಳೂರು ಜಿಲ್ಲೆಯ ಹೊರನಾಡು ಕೋರ್ಗೆ ಮಾರ್ಗದಲ್ಲಿ ಮರ ಉರುಳಿ ಸಂಚಾರಕ್ಕೆ ತೊಂದರೆಯಾಗಿತ್ತು. ಮೂಡಿಗೆರೆಯಲ್ಲೂ ಬಿರುಗಾಳಿ ಸಹಿತ ಮಳೆಯಾಗ್ತಿದ್ದು ಬಡವನದಿಣ್ಣೆ ಗ್ರಾಮದಲ್ಲಿ ಪೂರ್ಣೇಶ್ ಅನ್ನೋರ ಮನೆ ಮೇಲೆ ಮರ ಉರುಳಿದೆ. ಮೂಡಿಗೆರೆ ಮತ್ತಿಕಟ್ಟೆ ಮಾರ್ಗದಲ್ಲೂ ರಸ್ತೆಗೆ ಮರ ಉರುಳಿ ವಾಹನಗಳ ಸಂಚಾರ ಸ್ಥಗಿತ ಆಗಿತ್ತು. ಮಳೆ ಅವಾಂತರ 4, ಸರ್ಕಾರಿ ಕಚೇರಿ ಮೇಲೆ ಉರುಳಿದ ಮರ. ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ಭಾರೀ ಬಿರುಗಾಳಿಗೆ ಬೃಹತ್ ಮರ ಉರುಳಿದೆ. ಕಾರವಾರ ನಗರಸಭೆ ಪಕ್ಕದ ಎಪಿಪಿ ಕಚೇರಿ ಮೇಲೆ ಮರ ಬಿದ್ದಿದ್ದು ಕಚೇರಿಯಲ್ಲಿನ ಕಡತಗಳನ್ನು ಸಿಬ್ಬಂದಿ ತೆರವುಗೊಳಿಸಿದ್ರು. ಶಿವಮೊಗ್ಗದ ತುಂಗೆ ಡ್ಯಾಂ ಆವರಣದಲ್ಲಿರೋ ಬೃಹತ್ ಮರ ಧರೆಗೆ ಉರುಳಿತ್ತು. ಇದರಿಂದ ಡ್ಯಾಂ ಒಳಗೆ ಹೊರಗೆ ಹೋಗಲು ಸಿಬ್ಬಂದಿ ಪರದಾಡಿದ್ರು. ಬಳಿಕ ಮರವನ್ನ ತೆರವುಗೊಳಿಸಲಾಯಿತು. ಬ್ಯೂರೋ ರಿಪೋರ್ಟ್, TV9.